ಹೊಡೆದಾಕೋದೇನು 2 ನಿಮಿಷದ ಕೆಲಸ. ಇಲ್ಲಿರುವಂತ ನ್ಯೂಕ್ಲಿಯರ್ ಬಾಂಬ್ 4 ಪಾಸ್ ಮಾಡಿದ್ರೆ ಸಾಕು ಪಾಕಿಸ್ತಾನ ಇತ್ತು ಅನ್ನೋದೇ ಗೊತ್ತಾಗೋದಿಲ್ಲ. ಬಟ್ ಆದ್ರೆ ಅಲ್ಲಿರೋರು ಮನುಷ್ಯರೇ ಅಲ್ವಾ, ಒಂದ್ಸಲ ಯೋಚನೆ ಮಾಡ್ಬೇಕಲ್ವಾ, ಮನುಷ್ಯತ್ವಕ್ಕೆ ಬೆಲೆ ಇಲ್ವಾ ಅಂತ. ಜೊತೆಗೆ ಯುದ್ಧ ನಿಂತಿಲ್ಲ, ಯುದ್ಧ ಮುಂದುವರಿಯುತ್ತೆ, ಅದಕ್ಕೆ ಸಿದ್ಧ ಆಗಿ ಅಂತ ಮೋದಿ ಅವರು ಹೇಳಿದ್ದಾರೆ. ನಮಸ್ಕಾರ ವೀಕ್ಷಕರೇ. ಸದ್ಯಕ್ಕೆ ಯುದ್ಧ ನಿಂತೋಯ್ತು. ಅಮೆರಿಕ ಸೆಂಟ್ರಲ್ ಬಂದಿದ್ರಿಂದ ಯುದ್ಧ ನಿಂತೋಗಿದೆ. ಅದಕ್ಕೋಸ್ಕರ ಈಗ ಭಾರತ ಯಾವುದೇ ಪ್ರಯತ್ನ ಮಾಡ್ತಾ ಇಲ್ಲ. ಭಾರತ ಅಮೆರಿಕ ಮಾತು ಕೇಳ್ತಾ ಅಂತ ಎಷ್ಟೆಷ್ಟೋ ಆಪೋಸಿಷನ್ ಪಾರ್ಟಿಗಳವರು ಹೇಳೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಇನ್ನ ಅಮೆರಿಕದವರು ಹಾಗೆ ಹೇಳ್ಕೊಳ್ತಾ ಇದ್ದಾರೆ, ಬಿಡಿ ನಾವು ಹೇಳಿ ಯುದ್ಧನೇ ನಿಲ್ಸಿದೀವಿ, ಇಲ್ಲಾಂದ್ರೆ ಬಿಸ್ನೆಸ್ಸೇ ಮಾಡೋದಿಲ್ಲ ಅನ್ನೋ ರೀತಿ ಅಮೆರಿಕದವರು ಮಾತಾಡ್ತಾ ಇದ್ದಾರೆ. ಇದು ಸತ್ಯಾನ ಅನ್ನೋದಾದ್ರೆ ಸದ್ಯಕ್ಕೆ ಪಾಕಿಸ್ತಾನಕ್ಕೆ ಯುದ್ಧ ನಿಲ್ಲದೇ ಬೇಕಾಗಿತ್ತು. ಯುದ್ಧ ಮಾಡೋದಕ್ಕೆ ಶಕ್ತಿ ಇಲ್ಲ ಪಾಕಿಸ್ತಾನಕ್ಕೆ, ಅದಕ್ಕೋಸ್ಕರ ಯಾವುದೋ ಒಂದು ಕಾರಣ ಇಟ್ಕೊಂಡು ಯುದ್ಧ ನಿಲ್ಸಿದ್ದಾರೆ ಅಷ್ಟೇ. ನಿಜವಾಗ್ಲೂ ಯುದ್ಧ ಮಾಡ್ಲೇಬೇಕು ಅಂತ ಇದ್ದಾರೆ. ಆದ್ರೆ ಅವ್ರಿಗೆ ದುಡ್ಡಿನ ಸಪೋರ್ಟ್ ಸಿಕ್ಕಿದ್ರೆ, ಇಲ್ಲ ಚೈನಾ ಸಪೋರ್ಟ್ ಸಿಕ್ಕಿದ್ರೆ ಯುದ್ಧ ಮಾಡಿರೋರು. ಈಗಿರುವಂತ ಕಂಡೀಷನ್ ಅಲ್ಲಿ ಸುಮ್ಮನೆ ಹೇಳ್ತಾ ಇರ್ತಾರೆ, ನಾವು ನ್ಯೂಕ್ಲಿಯರ್ ವಾರ್ ಮಾಡ್ತೀವಿ ಅಂತ. ಒಂದು ನ್ಯೂಕ್ಲಿಯರ್ ಬಾಂಬ್ ಹಾಕ್ತಿವಿ ಅಂತ ಎದ್ದಿಟ್ಕೊಂಡ್ರು ಆ ದೇಶಕ್ಕೆ ಯಾವುದೇ ರೀತಿ ಸಪೋರ್ಟ್ ಬರೋದಿಲ್ಲ. ಪ್ಲಸ್ ಎಲ್ಲಾ ದೇಶಗಳು ಸೇರ್ಕೊಂಡು ಆ ದೇಶನ ದೂರ ಇಡೋ ಕೆಲಸ ಮಾಡುತ್ತೆ. ಈಗ ಆಲ್ರೆಡಿ ಬರ್ಬಾದಾಗಿ ಕೂತಿರುವಂತ ದೇಶ ಮುಂದೆ ಯಾವ ಸ್ಥಿತಿಗೆ ಹೋಗ್ಬೋದು ಲೆಕ್ಕ ಹಾಕೊಳ್ಳಿ. ಅದಕ್ಕೋಸ್ಕರನೇ ಪಾಕಿಸ್ತಾನ ಸೈಲೆಂಟ್ ಆಯ್ತು. ಮೀಡಿಯಾಗಳಲ್ಲಿ 108 ನ್ಯೂಸ್ಗಳು ಓಡಾಡ್ತಾ ಇರ್ಬೋದು, ಮೋದಿ ಅವರು ತಣ್ಣಗಾಗೋದ್ರ ಅಂತ. ಇಲ್ಲ, ನೆನ್ನೆ ಕೂಡ ನ್ಯೂಸ್ ಅಲ್ಲಿ ನೋಡಿರ್ತೀವಿ, ಮೋದಿ ಅವರು ಒಂದೇ ಮಾತು ಹೇಳಿದ್ರು, ನಾವು ತಣ್ಣಗಾಗಿಲ್ಲ, ಅವರು 1 ಹಾಕಿದ್ರೆ ನಾವು 4 ಹಾಕಕ್ಕೆ ರೆಡಿ ಆಗಿರ್ತೀವಿ, ನಮ್ಮನ್ನ ಎದುರಿಸೋದೆಲ್ಲ ಇಟ್ಕೋಬೇಡಿ, ನಮ್ಮ ಹತ್ರ ನ್ಯೂಕ್ಲಿಯರ್ ಬಾಂಬ್ ಇದೆ ಅಂತ. ನಮ್ಮ ಹತ್ರನೂ ನ್ಯೂಕ್ಲಿಯರ್ ಬಾಂಬ್ ಇದೆ, ಆದ್ರೆ ಅದರ ಅವಶ್ಯಕತೆ ಬಂದಿಲ್ಲ ಅಷ್ಟೇ ಅಂತಾನೆ ಮೋದಿ ಅವರು ಎಲ್ಲದಕ್ಕೂ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ನೋಡಿರ್ತೀರಾ ನ್ಯೂಸ್ ಅಲ್ಲಿ. ಬಟ್ ಪಾಕಿಸ್ತಾನ ಕಾಯ್ತಾ ಇದೆ ಸಮಯಕ್ಕೆ. ಅಮೆರಿಕಾನು ಕೂಡ ಸಪೋರ್ಟ್ ಮಾಡ್ತಾ ಇತ್ತು ಒಂದು ಕಾಲದಲ್ಲಿ ಪಾಕಿಸ್ತಾನಕ್ಕೆ, ವೆಪನ್ಸ್ ಎಲ್ಲ ಕೊಟ್ಟು ಉಗ್ರರನ್ನ ಬೆಳೆಸೋದಕ್ಕೆ ಅದು ಒಂದು ಕಾರಣ ಆಗಿತ್ತು. ಅದು ಅಂತ ಅಲ್ಲ, ಚೈನಾ ಕೂಡ ಈಗ ಸಪೋರ್ಟ್ ಅನ್ನ ನಿಲ್ಲಿಸಿದೆ ಸ್ವಲ್ಪ ದಿನಕ್ಕೆ. ಯಾಕೆಂದ್ರೆ ಚೈನಾದಲ್ಲಿ ನೋಡ್ತಾ ಇದೀವಿ ಯಾವ ರೀತಿ ಮಾರ್ಕೆಟ್ ಎಲ್ಲ ಕ್ರಾಶ್ ಆಗಿದೆ. ಚೈನಾದಲ್ಲಿ ಟೋಟಲ್ ಆಗಿ ಸ್ವಲ್ಪ ಡಿಪೆಂಡೆನ್ಸಿ ಅನ್ನೋದು ಬರ್ತಾ ಇದೆ. ಅದಕ್ಕೋಸ್ಕರ ಚೈನಾ ಸೈಲೆಂಟ್ ಆಗಿದೆ. ಅಪ್ಪಿತಪ್ಪಿ ಚೈನಾ ಏನಾದ್ರೂ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇದೀವಿ ಅಂತ ಗೊತ್ತಾಗಿದ್ರೆ ಭಾರತ ಚೈನಾ ಜೊತೆ ಏನೇನ್ ವ್ಯಾಪಾರ ಮಾಡ್ತಾ ಇದೆ ಎಲ್ಲ ನಿಂತೋಗ್ಬಿಡ್ತಾ ಇತ್ತು. ಚೈನಾಗೆ ಮೇನ್ ಇರೋದೇ ಎಕ್ಸ್ಪೋರ್ಟ್. ಬೇರೆ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡೋದ್ರಿಂದನೇ ಅಲ್ಲಿ ಚೈನಾ ಬದುಕ್ತಾ ಇದೆ, 2 ಹೊತ್ತು 3 ಹೊತ್ತು ಊಟ ತಿಂತಾ ಇದೆ ಅಂತಾನೆ ಹೇಳ್ಬೇಕು. ಚೈನಾಗೆ ಕಸ್ಟಮರ್ಸೇ ಇಲ್ಲ ಅಂದ್ರೆ ಚೈನಾ ಗತಿ ಏನಾಗುತ್ತೆ ಲೆಕ್ಕ ಹಾಕೊಳ್ಳಿ. ಚೈನಾ ಕಸ್ಟಮರ್ಸ್ ಆಲ್ ಓವರ್ ವರ್ಲ್ಡ್ ವೈಡ್ ಇದ್ದಾರೆ ಬಿಡಿ. ಅದರಲ್ಲೂ ಭಾರತದ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಚೈನಾ ಪ್ರಾಡಕ್ಟ್ಗಳು ಜಾಸ್ತಿ ಓಡೋದೇ ನಮ್ಮ ದೇಶದಲ್ಲಿ. ನಮ್ಮ ದೇಶದವರು ಚೈನಾದನ್ನ ತಗೊಳ್ಳೋದನ್ನ ನಿಲ್ಲಿಸ್ಬಿಟ್ರೆ ಪ್ರಾಡಕ್ಟ್ಸ್ ನ, ಟೋಟಲ್ ಆಗಿ ಚೈನಾ ಬೀದಿಗೆ ಬಂದ್ಬಿಡುತ್ತೆ ಅಂತಾರಲ್ಲ, ಅಂತ ಪರಿಸ್ಥಿತಿ ಬರುತ್ತೆ. ಈಗ ಆಲ್ರೆಡಿ ಅಮೆರಿಕ ಟ್ಯಾಕ್ಸ್ ಒಂದ್ರಿಂದನೇ ಯಾವ ತರ ಒದ್ದಾಡ್ತಾ ಇದೆ ಚೈನಾ ನೋಡ್ತಾ ಇರ್ಬೇಕು. ಇನ್ನ ಚೈನಾ ಜಪಾನ್ ಒಂದು ಕನೆಕ್ಷನ್ ಇಟ್ಕೊಂಡಿಲ್ಲ. ಇನ್ನ ಭಾರತದ ಜೊತೆ ಏನಾದ್ರು ಸ್ವಲ್ಪ ಆಪೋಸಿಟ್ ಆಗ್ಬಿಟ್ರೆ ಚೈನಾ ಪರಿಸ್ಥಿತಿ ಹೇಗಾಗುತ್ತೋ ಅಂತ ಚೈನಾ ಒಂದೇ ಮಾತು ಹೇಳ್ಬಿಡ್ತು, ನಾವು ಪಾಕಿಸ್ತಾನಕ್ಕೆ ಯುದ್ಧದಲ್ಲಿ ಸಪೋರ್ಟ್ ಮಾಡೋದಿಲ್ಲ ಅಂತ. ಪಾಕಿಸ್ತಾನಕ್ಕೆ ಅಲ್ಲಿ ಏಟ್ ಬಿತ್ತು. ಜೊತೆಗೆ ಬಲೂಚಿಸ್ತಾನ್ ಒಂದು ಎದ್ದು ನಿಂತ್ಕೊಳ್ತು, ನಾವು ಸಪರೇಟ್ ದೇಶ ಮಾಡ್ಕೊಳ್ತೀವಿ, ಭಾರತಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ. ಸುಮಾರು ಒಂದು 63 ಲಕ್ಷ ಜನ ಸಪರೇಟ್ ಆಗ್ತೀವಿ ಅಂತ ಎದ್ದು ನಿಂತ್ಕೊಂಡ್ರು. ಇದು ಪಾಕಿಸ್ತಾನಕ್ಕೆ ನುಂಗಲಾರದ ತುತ್ತು ಅಂತಾರಲ್ಲ, ಆ ತರ ಆಗೋಯ್ತು. ಯುದ್ಧಕ್ಕೆ ನಿಂತಿದ್ದೀವಿ, ಈಗ ದೇಶ ಡಿವೈಡ್ ಆಗೋಗಿದೆ, ಯಾವ ರೀತಿ ಕಂಟ್ರೋಲ್ ಮಾಡೋದು ಪಾಕಿಸ್ತಾನ ಗೊತ್ತಾಗ್ಲಿಲ್ಲ. ಎಲ್ಲಾನು ಯೋಚನೆ ಮಾಡಿದಾಗ ಅವ್ರಿಗೆ ಗೊತ್ತಾಗಿದ್ ಒಂದೇ, ಈ ಟೈಮ್ನಲ್ಲಿ ಯುದ್ಧ ಮಾಡಿದ್ರೆ ಬೀದಿಗೆ ಬೀಳೋದ್ರ ಜೊತೆಗೆ ಪೂರ್ತಿಯಾಗಿ ನಾಶ ಆಗೋಗ್ಬಿಡುತ್ತೆ ಪಾಕಿಸ್ತಾನ, ಬೇಡ ವೆಯ್ಟ್ ಮಾಡೋಣ ಅಂತ ಒಂದು ಟೈಮ್ ತಗೊಂಡಿದ್ದಾರೆ ಅಷ್ಟೇ. ಮುಂದೆ ಕಾಯ್ತಾ ಇದ್ದಾರೆ ಸಮಯಕ್ಕೆ. ಒಂದು ಲೆಕ್ಕಾಚಾರ ಪ್ರಕಾರ ಟ್ರಂಪ್ ಅವರ ಇನ್ಸ್ಟ್ರಕ್ಷನ್ಗೂ ಕಾಯ್ತಾ ಇದ್ದಾರೆ ಅನ್ಕೊಳ್ಳಿ. ದೊಡ್ಡ ದೊಡ್ಡ ದೇಶಗಳು ಮಾಡೋದು ಅದೇ ಕೆಲಸ. ಯಾವ ದೇಶ ಮುಂದೆ ಹೋಗ್ತಾ ಇದೆ ಆ ದೇಶದ ಮೇಲೆ ಏನಾದ್ರೂ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಮಾಡ್ಬಿಟ್ಟು ಆ ದೇಶನ ಕುಗ್ಸೋ ಕೆಲಸ ಮಾಡ್ತಾರೆ. ಅದ್ರಲ್ಲಿ ರಷ್ಯಾ ಆಗ್ಬೋದು, ಅಮೆರಿಕ ಆಗ್ಬೋದು, ಚೈನಾ ಆಗ್ಬೋದು, ಈ 3 ದೇಶನು ಇದಕ್ಕೆ ಹೆಸರುವಾಸಿ. ಅದರಲ್ಲೂ ಅಮೆರಿಕ ಬಿಡಿ, ನಾನು ದೊಡ್ಡಣ್ಣ ಅನಿಸ್ಕೊಂಡಿರ್ಬೇಕು, ನನ್ನ ಮಾತೆ ನಡಿಬೇಕು ಅಂತ ಎಲ್ಲಾ ದೇಶಗಳನ್ನು ತಣ್ಣಗೆ ಮಾಡೋ ಕೆಲಸ ಮಾಡ್ತಾ ಇರುತ್ತೆ. ಈಗ ನಮ್ಮ ದೇಶ ಅಮೆರಿಕಾದವ್ರು ಹೇಳಿದ್ರು ಅಂತ ತಣ್ಣಗಾಗಿದೆ ಅಂತ ಎಲ್ಲಾ ಮೀಡಿಯಾದಲ್ಲಿ ಓಡ್ತಾ ಇರೋದು. ನಿಜ ಹೇಳ್ಬೇಕು ಅಂದ್ರೆ ನಮ್ಮ ದೇಶದವ್ರು ಅದಕ್ಕೋಸ್ಕರ ತಣ್ಣಗಾಗೇ ಇಲ್ಲ. ಈಗಲೂ ಅವ್ರು ಯುದ್ಧ ಮಾಡಿದ್ರೆ ನಾವು ಯುದ್ಧ ಮಾಡ್ತೀವಿ ಅಂತಾನೆ ನಮ್ಮ ದೇಶ ಹೇಳ್ತಾ ಇರೋದು. ಒಂದೇ ಒಂದು ವಿಷಯದಲ್ಲಿ ನಮ್ಮ ದೇಶದಲ್ಲಿ ಏನ್ ನೋಡ್ತಾರೆ, ಅಲ್ಲಿರೋರು ಮನುಷ್ಯರೇ ಅಲ್ವಾ, ಅಲ್ಲಿರೋರ್ಗೂ ತೊಂದರೆ ಆಗೇ ಆಗುತ್ತಲ್ವಾ. ನಾವ್ ಏನೇ ಯುದ್ಧ ಮಾಡಿದ್ರು ಸಾಯೋರು ಸೈನಿಕರ ಜೊತೆ ನಾರ್ಮಲ್ ಮನುಷ್ಯರು ಸತ್ತೇ ಸಾಯ್ತಾರೆ. ಅಂತದಕ್ಕೆ ನಾವ್ ಯಾಕೆ ಕಾರಣ ಆಗ್ಬೇಕು? ಉಗ್ರರ ಜೊತೆ ಯುದ್ಧ ಮಾಡೋಣ, ನಾರ್ಮಲ್ ಜನನ್ ಯಾಕೆ ನಾವು ಕೊಲ್ಲೋಣ ಅನ್ನೋದು ನಮ್ಮ ದೇಶದ ಉದ್ದೇಶ. ನಮಗೇನ್ ಆ ದೇಶದವ್ರ ಮೇಲೆ ದ್ವೇಷ ಏನಿಲ್ವಲ್ಲ. ಯಾರು ನಮ್ಮ ದೇಶದಲ್ಲೇ ಅಂತ ಕೆಲಸ ಮಾಡ್ತಾ ಇದ್ದಾರೆ ಅಂತವ್ರನ್ನೇ ಬದುಕೋಗ್ಬಿಟ್ಟಿರೋ ದೇಶ. ನಮ್ಮ ದೇಶದಲ್ಲಿ ಇದ್ಕೊಂಡೆ ಎಷ್ಟೆಷ್ಟೋ ಜನ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರಿದ್ದಾರೆ, ಪಾಕಿಸ್ತಾನ ಗ್ರೇಟ್ ಅನ್ನೋರಿದ್ದಾರೆ, ಪಾಕಿಸ್ತಾನ ಬಾವುಟ
ಸಾವಿರ ಇದ್ದಾರೆ, ಅಂಥವ್ರನ್ನೇ ಬದುಕೋದಕ್ಕೆ ಬಿಟ್ಟಿರೋ ದೇಶ ನಮ್ದು. ಪಾಕಿಸ್ತಾನಕ್ಕೆ ಹೋಗ್ಬಿಟ್ಟು ಪಾಪ ಎಲ್ಲೋ ಅನ್ನ ತಿನ್ಕೊಂಡು ಬದುಕ್ತಾ ಇರೋರ್ನ ನಾಶ ಮಾಡೋ ಪ್ರಯತ್ನ ಮಾಡುತ್ತಾ? ನಮ್ಮ ಮೀಡಿಯಾಗಳಲ್ಲಿ 108 ಹೇಳ್ಬೋದು, ಆದ್ರೂ ಕೂಡ ನಮ್ಮ ದೇಶದಲ್ಲಿ ದೊಡ್ಡವ್ರು ಯೋಚನೆ ಮಾಡಿದ್ ಒಂದೇ, ಅಲ್ಲಿರೋರು ಮನುಷ್ಯ ಅಲ್ವಾ, ಸುಮ್ನೆ ಯಾಕೆ ಅವರೆಲ್ಲ ಸಾಯ್ಬೇಕು? ಯಾರೋ 4 ಜನ ಮಾಡೋ ತಪ್ಪಿಗೆ ಅವ್ರನ್ನೆಲ್ಲ ಯಾಕೆ ಇಲ್ಲಿ ಧ್ವಂಸ ಮಾಡ್ಬೇಕು ಅನ್ನೋ ಒಂದು ಕಾರಣಕ್ಕೆ ಸೈಲೆಂಟ್ ಆಗಿದೀವಿ. ಅವ್ರೇನಾದ್ರೂ ನಾವು ಯುದ್ಧ ಮಾಡ್ತೀವಿ ಅಂತ ನಿಂತ್ಕೊಂಡ್ರೆ, ಮೋದಿ ಅವ್ರು ಒಂದೇ ಮಾತು ಹೇಳಿದ್ದು, ಅವ್ರು ನ್ಯೂಕ್ಲಿಯರ್ ಬಾಂಬ್ ಹಾಕಿದ್ರೆ ನಮ್ಮ ದೇಶಕ್ಕೆ ಬರೋದಕ್ಕೆ ಮುಂಚೆ ತಡೆಯೋದು ನಮಗೆ ಗೊತ್ತಿದೆ, ಅದನ್ನ ನಾವು ತಡಿತೀವಿ. ಆದ್ರೆ ನಾವು ಮಾಡೋ ದಾಳಿನ ತಡ್ಕೊಳ್ಳೋ ಕೆಪಾಸಿಟಿ ಅವ್ರಿಗಿದ್ಯಾ ಅಂತ ನಿಜವಾಗ್ಲೂ ಇಲ್ಲ. ಯಾಕೆ ಅಂದ್ರೆ ಎಲ್ಲರಿಗೂ ಗೊತ್ತು, ಮೋದಿ ಅವರ ಸಂಬಂಧ ರಷ್ಯಾ ಜೊತೆ ಚೆನ್ನಾಗಿದೆ, ಈ ಕಡೆ ಅಮೆರಿಕ ಜೊತೆ ಚೆನ್ನಾಗಿದೆ, ಇಸ್ರೇಲ್ ಜೊತೆ ಚೆನ್ನಾಗಿದೆ, ಎಷ್ಟೋ ದೇಶದ ಜೊತೆ ಚೆನ್ನಾಗಿದೆ. ಆದ್ರೆ ಪಾಕಿಸ್ತಾನ ಸಂಬಂಧಗಳು ಯಾವ ತರ ಇದೆ? 2-3 ದೇಶದ ಜೊತೆ ಬಿಟ್ರೆ ಈ ಸುತ್ತಮುತ್ತ ಎಲ್ಲ ದ್ವೇಷ ಕಟ್ಕೊಂಡಿರೋದೆ. ಅದಕ್ಕೋಸ್ಕರ ಪಾಕಿಸ್ತಾನನೂ ಕೂಡ ಟೈಮ್ ತಗೊಳ್ತಾ ಇದೆ. ನಮ್ಮ ಕಾಲಜ್ಞಾನದಲ್ಲಿ ಒಂದು ಮಾತು ಹೇಳ್ತಾ ಇದ್ರು, 13 ದೇಶಗಳು ಒಂದಾಗುತ್ತೆ, ಇಸ್ಲಾಮಿಕ್ ದೇಶಗಳು ಅಂತ. ಯಾವ ದೇಶ ಒಂದಾಗುತ್ತೋ ಗೊತ್ತಿಲ್ಲ, ಪಾಕಿಸ್ತಾನ ಈಗ ಆ ಟೈಮ್ನ ಬಳಸ್ಕೊಳ್ತಾ ಇದೆ. ನಾವೆಲ್ಲ ಒಂದು ಅನ್ನೋ ಮಟ್ಟಕ್ಕೆ ಬೇರೆ ಬೇರೆ ದೇಶಗಳನ್ನ ಒಗ್ಗೂಡಿಸ್ಕೊಳ್ಳೋ ಕೆಲಸ ಮಾಡ್ತಾ ಇದೆ. ಈ ಬಲೂಚಿಸ್ತಾನ ಸಪರೇಟ್ ಆಗೋದ್ರೆ ಪಾಕಿಸ್ತಾನಕ್ಕೆ ನುಂಗಲಾರದ ತುತ್ತು. ಇನ್ನ ಬೇರೆ ಬೇರೆ ಅಕ್ಕಪಕ್ಕ ದೇಶಗಳ ಜೊತೆ ಜಗಳ ಆಡ್ಕೊಂಡ್ಬಿಡಿದೆ ಪಾಕಿಸ್ತಾನ, ಆಪ್ಷನ್ ಇಲ್ಲ. ಈಗ ಎಲ್ಲಾ ದೇಶದ ಎದುರು ಮಂಡಿ ಊರಿ ಕುತ್ಕೊಳ್ಳೇಬೇಕಾದಂತ ಪರಿಸ್ಥಿತಿ. ಪಾಕಿಸ್ತಾನದಲ್ಲಿ ಸಾಲ ಅನ್ನೋದು ಜಾಸ್ತಿ ಆಗ್ತದೆ, ಬದುಕೋದಕ್ಕೆ ಆಶ್ರಯಗಳಿಲ್ಲ, ಅಂಥದನ್ನೆಲ್ಲ ನೋಡ್ತಾನೆ ಇದ್ದೀವಿ. ಅದಕ್ಕೋಸ್ಕರ ಪಾಕಿಸ್ತಾನ ಇನ್ನ ಕೆಲವಷ್ಟು ತಿಂಗಳ ಕಾಲ ಸೈಲೆಂಟ್ ಆಗಿ ಕಾಯೋಣ, ಸ್ವಲ್ಪ ಸದೃಢ ಆಗೋಣ ಅಂತ ವೇಟ್ ಮಾಡ್ತಾ ಇದೆ. ಇದು ಕೂಡ ಚೈನಾ ಕೊಟ್ಟಿರೋ ಇನ್ಸ್ಟ್ರಕ್ಷನ್ ಅಂತಾನೂ ಅನ್ಬೋದು. ಚೈನಾ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಬೇಕು ಅಂದ್ರೆ ಚೈನಾ ಕೂಡ ಸ್ಟೇಬಲ್ ಆಗಬೇಕು. ಈಗಿರುವಂತ ಫೈನಾನ್ಷಿಯಲ್ ಕ್ರೈಸಿಸ್ ನಲ್ಲಿ ಚೈನಾ ಸ್ಟೇಬಲ್ ಆಗಿಲ್ಲ, ಅದಕ್ಕೋಸ್ಕರ ಚೈನಾನು ವೇಟ್ ಮಾಡ್ತಾ ಇದೆ. ಇಲ್ಲ ಅಂದಿದ್ರೆ ಚೈನಾ ಸಪೋರ್ಟ್ ಮಾಡಿರೋದು ಭಾರತನ ಹೇಗಾದ್ರೂ ಕೆಳಗಡೆ ಬೀಳಿಸಲೇಬೇಕು. ಯಾಕೆಂದ್ರೆ ಮುನ್ನುಗ್ತಾ ಇದೆ. ಇನ್ನೊಂದು ಸ್ವಲ್ಪ ವರ್ಷಗಳಲ್ಲಿ ಭಾರತ ಏನಿಲ್ಲ 3rd ಪ್ಲೇಸ್ ಹೊರಟೋಗ್ಬಿಡುತ್ತೆ. ಚೈನಾನ ಮೀರಿಸಿ ಜನಸಂಖ್ಯೆನಲ್ಲಿ ಬಂದ್ಬಿಟ್ಟಿದೆ ಆಲ್ರೆಡಿ. ಇನ್ನ ಎಕನಾಮಿನಲ್ಲೂ ಚೈನಾ ಮೀರ್ಸ್ ಬಂದ್ಬಿಟ್ರೆ ಭಾರತನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅಂತ ಭಾರತ ಕುಗ್ಸೋ ಕೆಲಸ ದೊಡ್ಡ ದೊಡ್ಡ ದೇಶಗಳು ಮಾಡ್ತಾ ಇದಾವೆ. ಈಗ ಎಲ್ಲರಿಗೂ ಗೊತ್ತಿರೋದೇ, ಅದು ಕಣ್ಣು ಮುಂದೆ ನೋಡ್ತಾ ಇರ್ತೀವಿ, ಡೈಲಿ ನ್ಯೂಸ್ ಅಲ್ಲಿ ಸುಮ್ಮನಾಗ್ತಾ ಇರ್ತೀವಿ ಅಷ್ಟೇ. ನಮ್ಮಲ್ಲಿ ಯಾವುದಕ್ಕೂ ಯೋಚನೆ ಮಾಡ್ತಾ ಇಲ್ಲ, ಒಂದೇ ಒಂದಕ್ಕೆ ಯೋಚನೆ ಮಾಡ್ತಾ ಇರೋದು ಅವ್ರು ಮನುಷ್ಯರು ಅಲ್ವಾ, ಅವ್ರೇನೋ ಮಾಡ್ಬಿಟ್ರು, ಅವ್ರೇನೋ ತಿನ್ಬಿಟ್ರು ಅಂದ್ಬಿಟ್ಟು ನಾವು ಅದೇ ಕೆಲಸ ಮಾಡ್ಬೇಕಾ? ಯಾರೋ 4 ಜನ ಕೆಟ್ಟವ್ರು ಇದ್ದಾರೆ ಅಂದಿದ ತಕ್ಷಣ ನಾವು ಕೆಲಸ ಮಾಡ್ಬೇಕಾ ಅಂತ ನಮ್ಮ ದೇಶದಲ್ಲಿ ರಾಜಕಾರಣಿಗಳು ಯೋಚನೆ ಮಾಡ್ತಾ ಇದ್ರೆ, ಇನ್ನ ಕೆಲವರು ಅಯ್ಯೋ ಅಮೆರಿಕಾದವ್ರು ಹೇಳಿದ್ರು ಅಂತ ನಮ್ಮ ದೇಶದವ್ರು ತಣ್ಣಗಾಗ್ಬಿಟ್ಟಿದ್ದಾರೆ, ನಮ್ಮ ದೇಶದವ್ರಿಗೆ ಶಕ್ತಿ ಇಲ್ವಾ, ಹೋಗಿ ಯುದ್ಧ ಮಾಡ್ಬೇಕಾಯ್ತು, ಹೊಡೆದಾಕ್ಬಿಡ್ಬೇಕು. ಹೊಡೆದಾಕೋದೇನು 2 ನಿಮಿಷದ ಕೆಲಸ. ಇಲ್ಲಿರುವಂತ ನ್ಯೂಕ್ಲಿಯರ್ ಬಾಂಬ್ 4 ಪಾಸ್ ಮಾಡಿದ್ರೆ ಸಾಕು, ಪಾಕಿಸ್ತಾನ ಇತ್ತು ಅನ್ನೋದೇ ಗೊತ್ತಾಗೋದಿಲ್ಲ. ಬಟ್ ಆದ್ರೆ ಅಲ್ಲಿರೋರು ಮನುಷ್ಯ ಅಲ್ವಾ, ಒಂದ್ಸಲ ಯೋಚನೆ ಮಾಡ್ಬೇಕಲ್ವಾ, ಮನುಷ್ಯತ್ವಕ್ಕೆ ಬೆಲೆ ಇಲ್ವಾ ಅಂತ ಸಲ ಅನ್ಸೋದಿಲ್ವಾ? ಇದನ್ನ ನಮ್ಮ ಎಷ್ಟೋ ರಾಜಕಾರಣಿಗಳು ಮರ್ತ್ಬಿಟ್ಟಿದ್ದಾರೆ ಬಿಡಿ. ಇಲ್ಲೇ ಇದ್ಕೊಂಡು ಇಲ್ಲೇ ಇರುವಂತ ಎಷ್ಟೋ ಜನಕ್ಕೆ ಸಪೋರ್ಟ್ ಮಾಡ್ತಾರೆ, ಪಾಕಿಸ್ತಾನಕ್ಕೆ ಜೈ ಅನ್ನಿ, ಪಾಕಿಸ್ತಾನಕ್ಕೆ ಹಿಂಗ್ ಅನ್ನಿ ಹಂಗನ್ನಿ ಅಂತ. ಆದ್ರೆ ಅಲ್ಲೆಲ್ಲೋ ವೇದಿಕೆ ಮೇಲೆ ನಿಂತಾಗ ಯುದ್ಧ ನಿಲ್ಲಿಸ್ಬಿಟ್ರು, ಮೋದಿ ಅವ್ರಿಗೆ ತಾಕತ್ತಿಲ್ವಾ ಅಂತ ಮಾತಾಡ್ತಾರೆ. ಇದಕ್ಕೆ ಈಗ ನೋಡಿದೀವಿ ಕಣ್ ಮುಂದೆ ಯಾವ ತರ ಯುದ್ಧ ಸ್ಥಿತಿ ಇತ್ತು, ಪಾಕಿಸ್ತಾನ ಯಾವ ತರ ಸೈಲೆಂಟ್ ಆಯ್ತು ಅಂತ. ಒಂದು ಟೈಮ್ ಬರುತ್ತೆ, ಪಾಕಿಸ್ತಾನನ ಕಂಪ್ಲೀಟ್ ಆಗಿ ನಿರ್ನಾಮ ಮಾಡುವಂತ ಟೈಮು ಬರುತ್ತೆ. ಪಾಕಿಸ್ತಾನನು ಕಾಯ್ತಾ ಇದೆ, ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಇನ್ನೊಂದು 6-7 ತಿಂಗಳಲ್ಲಿ ಫೈನಾನ್ಷಿಯಲ್ ಕ್ರೈಸಿಸ್ ಎಲ್ಲ ಸ್ವಲ್ಪ ಡೌನ್ ಆಗ್ತಾ ಇದೆ. ಎಲ್ಲಾ ದೇಶಗಳ ಸಪೋರ್ಟ್ ತಗೊಂಡು ಯುದ್ಧ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಪಾಕಿಸ್ತಾನ ಯುದ್ಧ ನಿಂತಿಲ್ಲ, ನಾವು ಅನ್ಕೊಳ್ತಿದೀವಿ ಯುದ್ಧ ನಿಂತಿದೆ ಅಂತ. ಮೋದಿ ಅವರು ಅದೇ ಹೇಳಿದ್ದು, ಯುದ್ಧ ನಿಂತಿಲ್ಲ, ಯುದ್ಧ ನಡೀತಾ ಇದೆ. ಅವ್ರು ಸೈಲೆಂಟ್ ಆಗಿರೋ ತನಕ ನಾವು ಸೈಲೆಂಟ್ ಆಗಿರ್ತೀವಿ. ಅವ್ರು ಯಾವತ್ತು ನಾವು ಯುದ್ಧ ಮಾಡ್ತೀವಿ ಅಂತೀವೋ ನಾವು ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ. ಪ್ರತಿ ದಾಳಿಯನ್ನು ನಡೆಸೋದಕ್ಕೆ ನಮ್ಮ ಮಿಲಿಟರಿಗಳಿಗೆ ಕಂಪ್ಲೀಟ್ ಆಗಿ ಫ್ರೀಡಮ್ ಕೊಡ್ತೀವಿ. ಯಾವ ಮಟ್ಟಕ್ಕಾದ್ರೂ ಹೋಗ್ಲಿ, ಅವರು ಸೈಲೆಂಟ್ ಆಗಿರೋದನ್ನ ಕಲ್ತ್ಕೊಳ್ಳಿ, ಅವ್ರ ಜನರನ್ನ ಬೆಳೆಸೋದು ನೋಡ್ಲಿ. ಅದನ್ನ ಬಿಟ್ಟು ನಾವ್ ಯಾವ್ದೋ ಇದಕ್ಕೋಸ್ಕರ ಒದ್ದಾಡ್ತೀವಿ ಅಂತ ಹೋದ್ರೆ ಒದ್ದಾಡ್ತಾ ಇದಾರಲ್ಲ, ಈ ಪರಿಸ್ಥಿತಿ ಇನ್ನ ಅದು ಹಾಳಾಗೋಗುತ್ತೆ. ಫಸ್ಟ್ ಅದನ್ನ ಯೋಚನೆ ಮಾಡ್ಲಿ ಆ ದೇಶದವರು ಅಂತಾನೆ ಹೇಳಿರೋದು. ಅದನ್ನ ಅರ್ಥ ಮಾಡ್ಕೊಂಡು ಸರಿದೂಗಿಸ್ಕೊಂಡು ಹೋಗೋ ಪರಿಸ್ಥಿತಿನಲ್ಲಿ ಅಲ್ಲಿರೋರು ಇಲ್ಲ ಅನ್ಕೊಳ್ತೀನಿ. ಅವ್ರು ಕಾಯ್ತಾ ಇರೋದೇನು, ಅಕ್ಕಪಕ್ಕ ದೇಶದವರು ನಮಗ್ ಸಪೋರ್ಟ್ ಬಂದ್ರೆ ನಾವು ಭಾರತದ ಮೇಲೆ ಯುದ್ಧ ಮಾಡ್ತೀವಿ ಮತ್ತೆ ಅನ್ನೋ ಮಟ್ಟಕ್ಕೆ ಕೆಲವೊಬ್ರು ಲೀಡರ್ಗಳು ಅಲ್ಲೂ ಕೂಡ ಮಾತಾಡ್ತಾ ಇದ್ದಾರೆ. ಅದಕ್ಕಿಂತ ಮೇಜರ್ ಆಗಿ ನಮ್ಮಲ್ಲಿ ಪ್ರಾಬ್ಲಮ್ ಇರೋದನ್ನ ಒಂದನ್ನು ಯೋಚನೆ ಮಾಡಲೇಬೇಕು. ಇಲ್ಲೂ ಕೂಡ ಈಗಲೂ ಎಷ್ಟೋ ಜನ ನಾವು ಪಾಕಿಸ್ತಾನಕ್ಕೆ ಜೈ ಅಂತೀವಿ ಅನ್ನೋರು ವಿಡಿಯೋಗಳು ಎಷ್ಟೆಷ್ಟೋ ಬಂದಿದ್ದಾವೆ, ನೀವು ನೋಡಿರ್ತೀರಾ. ನಾನು ಆ ವಿಡಿಯೋಗಳು ತೋರಿಸ್ತಾ ಇದ್ದೀನಿ ನೋಡಿ. पाकिस्तान जिंदाबाद, भारत माता की देख लो फिर, देख लिया, डाल दो, अपलोड कर दो, फट जाएगी तुम्हारी, अगर अपलोड कर दो ठीक है. ಈ ವಿಡಿಯೋಗಳು ನೋಡಿದ್ರಲ್ಲ, ಇವೆಲ್ಲ ನಮ್ಮ ದೇಶದಲ್ಲಿರೋರೆ ಯುದ್ಧ ನಡೀಲಿ ಇನ್ನೊಂದು ನಡೀಲಿ ನಾವು ಪಾಕಿಸ್ತಾನಕ್ಕೆ ಜೈ ಅಂತೀವಿ ಅನ್ನೋರು. ಇಂಥವ್ರು ಏನ್ ಮಾಡ್ತಾರೆ, ಯುದ್ಧ ನಡೆದ ಸಂದರ್ಭದಲ್ಲಿ ನಮ್ಮ ದೇಶನ ಹಾಳು ಮಾಡೋದಕ್ಕೂ ಯೋಚನೆ ಮಾಡೋದಿಲ್ಲ.
ನಮ್ಮ ದೇಶದಲ್ಲಿರೋ ಸೀಕ್ರೆಟ್ಗಳನ್ನ ಬಿಟ್ಕೊಡೋದಕ್ಕೂ ಯೋಚನೆ ಮಾಡೋದಿಲ್ಲ. ಅವ್ರಿಗೇನು ಧರ್ಮ ಹೆಚ್ಚು ಅಂತ ತೋರಿಸ್ಕೊಳಕ್ ಹೋಗ್ತಾರೆ, ಧರ್ಮಕ್ಕಿಂತ ದೇಶ ಹೆಚ್ಚು ಅನ್ನೋದನ್ನ ಮರ್ತ್ಬಿಟ್ಟಿದ್ದಾರೆ ಇವರು. ಇದನ್ನೇ ಹೇಳ್ತಾ ಇರೋದು, ಇಂಥವ್ರ ಜೊತೆ ನಾವು ಬದುಕ್ತಾ ಇದೀವಿ, ಫಸ್ಟ್ ಇಂಥವ್ರನ್ನ ಎತ್ತಿ ದೇಶದಿಂದ ಆಚೆ ಬಿಸಾಕ್ಬೇಕು, ಆವಾಗ ನಮ್ಮ ದೇಶ ಸರಿ ಆಗುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳೋದು ಬಿಟ್ಟು ಎಷ್ಟೋ ಗೌರ್ಮೆಂಟ್ಗಳು ಮೇಜರ್ ಆಗಿ ಹೇಳ್ಬೇಕು ಅಂದ್ರೆ ಕಾಂಗ್ರೆಸ್ ಅದ್ರಲ್ಲಿ ಇನ್ಕ್ಲೂಡ್ ಆಗಿದೆ, ಅವರೇ ಮೇನ್ ಆಗಿ ಸಪೋರ್ಟ್ ಮಾಡೋದಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಇಂಥ ಸಪೋರ್ಟ್ ಇಂದಾನೆ ಎಷ್ಟೋ ಜನ ಮೆರೀತಾ ಇದ್ದಾರೆ. ಆ ಮೆರೆಯೋರ್ನ ಮಟ್ಟ ಹಾಕಿದ್ರೆ ಮುಂದೆ ಒಂದು ದಿನ ನಮ್ಮ ದೇಶಕ್ಕೆ ಯಾವುದೇ ರೀತಿ ಆಂತರಿಕ ತೊಂದರೆ ಅನ್ನೋದು ಇರೋದಿಲ್ಲ. ಬಾಹ್ಯ ತೊಂದರೆ ಇರ್ಬೋದು ಬೇರೆ ದೇಶದಿಂದ, ಬಟ್ ಈ ಒಳಗಡೆ ಇರೋ ತೊಂದರೆನ ಫಸ್ಟ್ ಕಿತ್ತಾಕ್ಬೇಕು. ಆ ತೊಂದರೆಗಳನ್ನ ಫಸ್ಟ್ ಗುರಿಯಾಗಿ ಇಟ್ಕೊಂಡು ಈಗ ಪ್ಲಾನ್ಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾ ಇದೆ. ನಮ್ಮ ಗೌರ್ಮೆಂಟ್ ಕೂಡ ಆ ಪ್ಲಾನಿಂಗ್ ಅಲ್ಲಿ ಯಾರ ರೇಟ್ ತಿಂತಾರೆ ನೋಡ್ಬೇಕು. ಬಟ್ ಅವರು ಏನ್ ಪ್ಲಾನ್ ಮಾಡ್ತಾ ಇದ್ದಾರೆ ಪ್ರತಿ ಉತ್ತರ ಕೊಡೋದಕ್ಕೆ ಸಿದ್ಧ ಆಗಿದೀವಿ. ಫಸ್ಟ್ ನಮ್ಮಲ್ಲಿರುವಂತ ಆಂತರಿಕ ತೊಂದರೆಗಳನ್ನ ಕ್ಲಿಯರ್ ಮಾಡ್ಕೊಳ್ಳೋ ಪ್ರಯತ್ನ ಈಗ ಶುರು ಆಗ್ತದೆ. ಎಲ್ಲರೂ ಕೂಡ ಬಿಹಾರ್ ಎಲೆಕ್ಷನ್ಗೋಸ್ಕರ ಮೋದಿ ಅವರು ಈ ತರ ಮಾಡ್ತಾ ಇದಾರೆ ಹಂಗೆ ಹಿಂಗೆ ಅಂತ ಹೇಳ್ಬೋದು, ಬಟ್ ಅದಕ್ಕಿಂತ ಮೇಜರ್ ಪ್ಲಾನ್ ನಡೀತಾ ಇದೆ. ಆ ಪ್ಲಾನ್ ಇನ್ನೇನು ಕೆಲವು ತಿಂಗಳಲ್ಲಿ ಗೊತ್ತಾಗುತ್ತೆ. ಆಂತರಿಕ ದಂಗೆ ಸೃಷ್ಟಿ ಮಾಡೋರು ಪ್ಲಸ್ ಆಂತರಿಕವಾಗಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡೋರಿಗೆಲ್ಲ ಒಂದೊಂದು ಗುನ್ನ ಇಡೋದಕ್ಕೆ ಕಾಯ್ತಾ ಇದೆ ಮೋದಿ ಗೌರ್ಮೆಂಟ್. ಸದ್ಯದಲ್ಲೇ ಇಡ್ತಾರೆ, ವೆಯ್ಟ್ ಮಾಡಿ. ಜೊತೆಗೆ ಯುದ್ಧ ನಿಂತಿಲ್ಲ, ಯುದ್ಧ ಮುಂದುವರಿಯುತ್ತೆ, ಅದಕ್ಕೆ ಸಿದ್ಧ ಆಗಿ ಅಂತ ಮೋದಿ ಅವರು ಹೇಳಿದ್ದಾರೆ. ಅದಕ್ಕೆ ಮುಂದೆ ಯಾವುದೇ ಕ್ಷಣ ನಡಿಬಹುದು, ಸಪೋರ್ಟ್ ಮಾಡೋದಕ್ಕೆ ರೆಡಿ ಆಗಿರೋಣ. ಇನ್ನು ಬೇರೆ ಬೇರೆ ವಿಷಯಗಳು ಈ ತರ ನಡೀತಾ ಇದೆ, ತಿಳ್ಕೊಳ್ತಾ ಹೋಗೋಣ. ನಾವು ನೋಡೋ ವಿಷಯಗಳೆಲ್ಲ ನಿಜ ಅಲ್ಲ, ಕೇಳೋ ವಿಷಯಗಳೆಲ್ಲ ಸತ್ಯ ಅಲ್ಲ, ಅದನ್ನ ಮಾತ್ರ ಅರ್ಥ ಮಾಡ್ಕೊಳ್ಳಿ. 108 ಮೀಡಿಯಾ 100 ಹೇಳ್ಬೋದು, ಬಟ್ ಯುದ್ಧ ನಿಂತಿಲ್ಲ, ಯುದ್ಧ ಮುಂದೆ ನಡೆಯುತ್ತೆ. ಆಂತರಿಕ ಯುದ್ಧಕ್ಕೆ ಈಗ ಸಿದ್ಧತೆ ನಾವು ಮಾಡಬೇಕಾಗಿದೆ. ಇಲ್ಲೂ ಕೂಡ ಯುದ್ಧಗಳು ನಡೆಯುತ್ತೆ ಆಂತರಿಕವಾಗಿ. ಅದನ್ನ ಮಟ್ಟ ಹಾಕೋರು ನಾವೇ. ಮಟ್ಟ ಹಾಕೋದಕ್ಕೆ ಪ್ರಯತ್ನ ಮಾಡೋಣ. ಆದಷ್ಟು ಭಾರತ ದೇಶನ ಉಳಿಸೋದಕ್ಕೆ ಬೆಳೆಸೋದಕ್ಕೆ ಪ್ರಯತ್ನ ಮಾಡೋಣ. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.